ಯಾವ ತರ ಇರಬೇಕು ಅಂತ ಫಸ್ಟೇ ಕೇಳ್ಕೊಂಡು ಆ ರೀತಿಲಿ ಎಲ್ಲ ರೆಡಿ ಮಾಡ್ಕೊಂಡು ಕಾಸ್ಟ್ಯೂಮ್ ಅವರು ಬಂದು ಪರ್ಫೆಕ್ಟ್ ಆನ್ ಡಾಟ್ ಹೆಂಗ್ ಬೇಕು ಹಂಗ ಇದ್ರಲ್ಲಿ ಸ್ಪಾಟ್ ಅಲ್ಲಿ ಅಂದ್ರೆ ಆಕ್ಟರ್ಗೂ ಡೈರೆಕ್ಟರ್ ವಿಷನ್ ನ ಫುಲ್ಫಿಲ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಬಟ್ ಅದ್ರಲ್ಲಿ ಅವ್ರದ್ದು ಒಂಚೂರು ಹೋಮ್ ವರ್ಕ್ ಮಾಡೋದಿರುತ್ತೆ ಗೊತ್ತಾ, ಅದನ್ನ ನೋಡಿದಾಗ ನಮ್ಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ವಾವ್ ಅನ್ಸುತ್ತೆ. ಅದ್ ಅನ್ಸ್ಬೇಕು ನನಗಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಶಾರ್ಟ್ ತೆಗೆದಾಗ ವಾವ್ ಅನ್ಸ್ತು ಅಂದ್ರೆ 100% ಆಡಿಯನ್ಸ್ಗೂ ಅದು ವಾವ್ ಅನ್ಸುತ್ತೆ. ಅದು ನಾನು ನಂಬ್ತೀನಿ ಆಸ್ ಅ ಡೈರೆಕ್ಟರ್. ಸೊ ಅದು ಕಾಣ್ತಾ ಇತ್ತು ನನ್ನ ಸಿನಿಮಾಲಿ. ಅಂಡ್ ಇನ್ನೊಂದು ನನಗೆ ನಿನ್ನೆ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಕಾವೇರಿ ನದಿಗೆ ನೀವು ಕಾಯಿನ್ಸ್ ಹಾಕ್ತಿರಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ನಮ್ಮ ತಂದೆ ಯಾವಾಗ್ಲೂ ಶೂಟಿಂಗ್ ಬೆಂಗಳೂರು ಬರ್ಬೇಕಾದ್ರೆ ಅವರು ಶತಾಬ್ದಿಲೇ ಬರ್ತಾ ಇದ್ದು ಟ್ರೈನಲ್ಲಿ ಬಂದಾಗ ಶ್ರೀರಂಗಪಟ್ಟಣದ ಹತ್ರ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಕಾಯಿನ್ ಹಾಕೋರು. ಮತ್ತೆ ನಾವೆಲ್ಲ ಸಪ್ರೇಟ್ ಆಗಿ ನಾವೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಶ್ರೀರಂಗಪಟ್ಟಣದ ಹತ್ರ ಬ್ರಿಡ್ಜ್ ಹತ್ರ ಬಂದಿದ ತಕ್ಷಣ ಕಾಯಿನ್ ಹಾಕೋರು. ಅದು ಬಿಟ್ಟು ಬೇರೆ ಎಲ್ಲೇನೆ ಹರಿತಾ ಇರೋ ನೀರಿಗೆ ನಾವಪ್ಪ ಕಾಯಿನ್ ಹಾಕೋರು. ಏನಂದ್ರೆ ದುಡ್ಡು ಹರಿತಾ ಇರೋ ನೀರಿಗೆ ಕಾಸು ಹಾಕಿದ್ರೆ ದೇವ್ರು ನಮಗೂ ದುಡ್ಡು ಹರ್ಕೊ ಬರುತ್ತೆ ಅಂತ ಅವ್ರ ನಂಬಿಕೆ. ಸೊ ಅದನ್ನ ದರ್ಶನ ಫಾಲೋ ಮಾಡಿದ್ರೆ ನಾನು ಮಾಡ್ತೀನಿ. ಯಾವಾಗಲೂ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಒಂದು ಕಾಯಿನ್ ಹಾಕ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದನ್ನಲ್ಲಿ ಮಾಡಿದ್ವಿ. ಸೊ ಆ ನಂಬಿಕೆ ನಮ್ಮ ಸಿನಿಮಾಗೂ ಕಂಟಿನ್ಯೂ ಆಗಲಿ ಅಂತ ವಿರಾಟ್ ಅನ್ಕೊಂಡು ಒಂದ್ ಕಾಯಿನ್ ಆಗುತ್ತೆ ಜಾಸ್ತಿ ಕಾಯಿನ್ ಅದನ್ನ ಹಾಕಿದ್ವಿ. ನಮ್ಮ ತಂದೆ ನಂಬ್ತಾ ಇದ್ದಿದ್ದು ಸರ್ ಅದನ್ನ. ಇವಾಗ ನಾವು ತುಂಬಾ ನಂಬ್ತೀವಿ, ನಾನಾಗ್ಲಿ ದರ್ಶನ ಆಗಲಿ. ಸೊ ಅದನ್ನ ಕಾವೇರಿ ನದಿ ಅಂತಲ್ಲ, ಹರಿಯೋ ನದಿಲಿ. ಬಟ್ ನಾವು ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಸಿಗೋದು ಕಾವೇರಿ. ಹೌದು. ಅಲ್ಲಿ ಇನ್ನೊಂದು ಸರ್, ಅಂದ್ರೆ ಈಗ ನೀವು ಫಸ್ಟ್ ಜೊತೆಲಿ ಮಾಡಿದಾಗ ಒಂದು ಟೀಮ್ ನ ಕೊಟ್ಟರೆ ಇಂಡಸ್ಟ್ರಿಗೆ, ಅದು ಇವಾಗ ಫ್ರೆಂಡ್ಸ್ ಆಗಿ ಅದು ಬೇರೆ ಲೆವೆಲ್ಗೆ ಹೋಗಿ ಫುಲ್ ಫ್ಯಾಮಿಲಿನೇ ಆಗ್ಬಿಟ್ಟಿದೆ. ಸೊ ಆತರ ಮತ್ತೆ ನೀವು ಆತರ ಸಿನಿಮಾ ಮಾಡೋದು ಯಾವಾಗ, ಆತರ ಮತ್ತೆ ಬಳಗ ಕೊಡೋದು ಯಾವಾಗ? ಸರ್ ನಾನ್ ಯಾರನ್ನು ಇಂಡಸ್ಟ್ರಿಗೆ ಏನೋ ನಾನು ದೊಡ್ಡ ಕೊಡುಗೆ ಕೊಟ್ಟೆ ಅವೆಲ್ಲ ಏನು ನಂಬಲ್ಲ ಸರ್. ನಾನೊಂದು ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಮಾಡ್ತಿದ್ದೀನಿ, ಸಿನಿಮಾ ಮಾಡ್ತಾ ನಾನು ತುಂಬಾ ಜನ ಡೈರೆಕ್ಟರ್ಗಳು ಮಾಡ್ತಾರೆ, ಆ ರೇಸಲ್ಲಿ ನಾನು ಇದ್ದೀನಿ ಅಂತ ಅಷ್ಟೇ ನಂಬೋದು. ನಾನೇನೋ ಇಂಡಸ್ಟ್ರಿನ ಬದಲಾಯಿಸ್ಬಿಡ್ತೀನಿ ಒಬ್ಬನ ಕೈಲಿ ಆಗಲ್ಲ ಸರ್. ಅದೊಂದು ಒಂದು ಒಂದು ಟೀಮ್ ಸೇರ್ಕೋಬೇಕು. ಅದಕ್ಕೆ ಒಂದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಬೆಳೆದಿದೆ, ಅವೆಲ್ಲ ಆಗಿದೆ ಅಂದ್ರೆ ತುಂಬಾ ಜನ ಎಫರ್ಟ್ಸ್ ಇದೆ ಅದರಲ್ಲಿ. ಎಲ್ಲ ತುಂಬಾ ಜನ ಆಕ್ಟರ್ಸು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸ್ ಎಲ್ಲ ಇರ್ತಾರೆ. ಅದ್ರಲ್ಲಿ ನಂದು ನಾವು ಒಂದು ಅಳಿಲ್ ಸೇವೆ ಮಾಡ್ತಾ ಇದೀವಿ. ತೃಪ್ತಿ ಇದೆ, ಖುಷಿ ಇದೆ. ಏನೋ ಜನ ನಿಮ್ದು ಒಂದು ಟೀಮ್ ಬಂತು ಅಂತ ಹೇಳಿದ್ರೆ ಆಕ್ಚುಲಿ ಜೊತೆ ಎಲ್ಲ ಹೊಸೊಬ್ರೆ, ನಾನಾಗ್ಲಿ, ನನ್ನ ಕೋ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಹರಿಸರ್ ಆಸ್ ಮ್ಯೂಸಿಕ್ ಡೈರೆಕ್ಟರ್, ಎಲ್ಲರದ್ದು ಫಸ್ಟ್ ಫಿಲಮ್ ಡೆಬ್ಯೂಟೆಂಟ್ಸ್. ಈಗ ಎಲ್ಲರೂ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಸೊ ಖುಷಿ ಆಗುತ್ತೆ. ಈಗ ನಮ್ಮ ಸಿನಿಮಾ ನಾವು ಹಾಕೊಂಡ್ರೆ ಆಕ್ಟರ್ ಬೆಳೆದಿದ್ದಾರೆ ಅಂತ ಖುಷಿ ಆಗುತ್ತೆ. ಈಗ ನವಗ್ರಹ ಮಾಡಿದಾಗ ಧರ್ಮ ಕೀರ್ತಿರಾಜು, ತರುಣ್ ಎಲ್ಲಾರನ್ನೂ ಹಾಕಿದೆ. ಅದಾದ್ಮೇಲೆ ಈಗ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೆದಿದ್ದಾರೆ. ಖುಷಿ ಆಗುತ್ತೆ. ಅಂದ್ರೆ ಒಂದು ಟೀಮಿಂದ ಬಂದು ಬೆಳೆದಿದ್ದಾರೆ ಅಂದಾಗ ನಮ್ದೇ ತಾನೆ ಟೀಮು, ಇಂಡಸ್ಟ್ರಿ ನಮ್ದೇ ತಾನೆ. ಸೊ ನಮ್ಮವರೇ ಬೆಳೀತಾ ಇದಾರೆ, ಒಂದು ಖುಷಿ ಇದೆ. ಒಂದು ಅದೇ ಹೌದು, ತುಂಬಾ ಬೇರೆ ಲ್ಯಾಂಗ್ವೇಜ್ಗೆ ಕಾಂಪಿಟೇಷನ್ ಜಾಸ್ತಿ ಕೊಡೋ ಪರಿಸ್ಥಿತಿ ಇದೆ. ಈಗ ಕೊಡ್ತಾ ಇದೀವಿ, ಬಲವಾಗೇ ಕೊಡ್ತಾ ಇದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಕೆಲಸ ಕಲ್ತು ಬಂದಿದ್ದಾರೆ, ತುಂಬಾ ಹೊಸ ಥಾಟ್ಸ್ ಇಟ್ಕೊಂಡು ಬಂದಿದ್ದಾರೆ. ಅವೆಲ್ಲ ವರ್ಕ್ ಆಗ್ತಾ ಇದೆ, ಖುಷಿ ಇದೆ.